ಈಗ ಗಂಗಾವತಿ ಶಾಸಕರ ಬಗ್ಗೆ ಕಾನೂನು ನಡಿಯಲ್ಲಿ ಕೋರ್ಟ್ ಏನು ತೀರ್ಪು ಕೊಟ್ಟಿದೆ ಆ ತೀರ್ಪಿಗೆ ಎಲ್ಲರೂ ಕೂಡ ತಲೆಬಾಗಬೇಕು. ಅವರು ಸುಮಾರು 12 ವರ್ಷಗಳ ಕಾಲ ಕೇಸ್ ನಡೆದಿದೆ ಅಂತೇಳಿ ಟಿ ವಿ ಮಾಧ್ಯಮಗಳಲ್ಲಿ ನೋಡಿದೆ. ಸೊ ಹಾಗಾಗಿ ಯಾರು ಕಾನೂನು ಮೀರಿ ನಡೀತಾರೆ ಅವ್ರಿಗೆ ಶಿಕ್ಷೆ ಆಗೇ ಆಗ್ತದೆ. ಎಲ್ಲರೂ ಕೂಡ ಕಾನೂನು ಅಡಿಯಲ್ಲಿ ಕೆಲಸವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಕೋರ್ಟ್ ತೀರ್ಪು ಕೊಟ್ಟ ಹಿನ್ನೆಲೆಯಲ್ಲಿ ಇವತ್ತು ಅನರ್ಹರಾಗಿದ್ದಾರೆ. ಸೊ ನೋಡೋಣ ಇನ್ನು ಮುಂದೆ ಯಾವ ರೀತಿ ನಡೀತದೆ. ಇವತ್ತು ನಮ್ಮ ಪಕ್ಷದ ಮುಖಂಡರು ವರಿಷ್ಠರು ಏನು ತೀರ್ಮಾನ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ತಮ್ಮ ಜೊತೆ ಚರ್ಚೆ ಮಾಡ್ತಾರೆ. ಈಗಿನ ಅವರು ಅನರ್ಹರಾಗಿ 3-4 ದಿನಗಳು ಕೂಡ ಆಗಿಲ್ಲ. ಇನ್ನು ಚರ್ಚೆಗಳು ಪ್ರಾರಂಭ ಆದಮೇಲೆ ಪಕ್ಷದಲ್ಲಿ ನಮ್ಮ ಪಕ್ಷ ಯಾವತ್ತೂ ಕೂಡ 5 ಕೊಪ್ಪಳ ಜಿಲ್ಲೆಯಲ್ಲಿನೇ ಭಾಳ ಕ್ರಿಯಾಶೀಲತೆಯಿಂದ ಕಾರ್ಯಕರ್ತರಾಗಲಿ ಮತದಾರ ಬಂಧುಗಳಾಗಲಿ ಇವತ್ತು ಅಲ್ಲಿ ಅವರು ಶಾಸಕರಾಗಕ್ಕೆ ಮುಂಚೆ ಕೊಟ್ಟಂಥ ಭರವಸೆಗಳು ಇಲ್ಲಿವರೆಗೆ ಈಡೇರಲಿಕ್ಕಾಗಿಲ್ಲ. ಜನರಲ್ಲಿ ಆ ಭರವಸೆ ಉಳಿಸ್ಕೊಳ್ಳಿಕ್ಕೆ ಅವ್ರ ಕಡೆಯಿಂದ ಆಗಲಿಲ್ಲ. ಸೊ ಹಾಗಾಗಿ ನಮ್ಮ ಪಕ್ಷದ ಮುಖಂಡರು ಪಕ್ಷ ತೀರ್ಮಾನ ಏನು ತೆಗೆದುಕೊಳ್ತದೆ ಆ ರೀತಿ ಇವತ್ತು ನಾವು ಈಗ ನೋಡ್ರಿ ಏನು ಚರ್ಚೆ ಪಕ್ಷದಲ್ಲಿ ಇಲ್ಲ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾಗಲಿ ನಮ್ಮ ರಾಜ್ಯದ ಅಧ್ಯಕ್ಷರಾಗಲಿ ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಏನು ಚರ್ಚೆ ಕೂಡ ಮಾಡಿಲ್ಲ. ಮಾಡತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ತೀವಿ.